ಭಯ ಇದೆ. ನೇರವಾಗಿ ವಿಷಯಕ್ಕೆ ಬರೋದಾದರೆ ಒಂದು ಭಯ ಇದೆ. ಭಯ ಪ್ಲಸ್ ನಮ್ಮ ವೇತನ ಎರಡನ್ನೂ ನೀವು ಒಂದೇ ತಕ್ಕಡಿ ತೂಕ ಮಾಡಿದ್ರೆ ಗೊತ್ತಾಗುತ್ತೆ. ಸರಳವಾಗಿ ಹೇಳ್ಬೇಕಂತ ಹೇಳಿದ್ರೆ ಸಾರಿಗೆ ನಿಗಮಗಳಲ್ಲಿ ಪ್ರತಿ 4 ವರ್ಷಕ್ಕೊಂದ್ಸರಿ ಸುಮಾರು ಒಂದು 13ರಿಂದ 14 ಅಗ್ರಿಮೆಂಟ್ಗಳಾಗಿದೆ. ಕೆಲವೊಂದು ಏಕಪಕ್ಷೀಯವಾಗಿದೆ. 95ರಿಂದ ಈ ಕಡೆಗೆ 89ರಿಂದ ಈ ಕಡೆಗೆ ಯಾವುದೇ ಒಂದು ಒಪ್ಪಂದ ಅಥವಾ ವೇತನ ಪರಿಷ್ಕರಣೆ ನಮ್ಮ ಕೆಲಸದ ನಿಯಮಗಳಲ್ಲಿ ಬದಲಾವಣೆ ಮಾಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರಗಳು ಮತ್ತು ಆಡಳಿತ ವರ್ಗ ಏಕಪಕ್ಷೀಯವಾಗಿಯೇ ಮಾಡಿದೆ. ಇವಾಗ ಬಂದಿರತಕ್ಕಂಥ ಪರಿಸ್ಥಿತಿ ಏನಂದರೆ ಸರ್ಕಾರ 1/1/2024ರಿಂದ 31/12/2027ರವರೆಗೆ 4 ವರ್ಷದ ವೇತನ ಪರಿಷ್ಕರಣೆ ಅವಧಿ ಇತ್ತು. ಈಗ ಮಾನ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು ಮೂಗಿಗೆ ತುಪ್ಪ ಸವರ್ತಕ್ಕಂಥ ಕೆಲಸ ಮಾಡಿದೆ. ಒಂದು ಸರಳವಾಗಿ ಹೇಳ್ಬೇಕಂದ್ರೆ 1/4/2025ರಿಂದ ಹೊಸ ವೇತನ ಪರಿಷ್ಕರಣೆ ಕೊಟ್ಟರೆ 15 ತಿಂಗಳು ಲಾಸ್ ಆಗುತ್ತೆ. ಆಮೇಲೆ 4 ವರ್ಷಕ್ಕೊಂದ್ಸರಿ ಅಂತ ಹೇಳಿದ್ರೆ ಯಾವತ್ತು ನಾವು ಅನುಷ್ಠಾನ ಮಾಡ್ತೀವಿ ಅಂದರೆ ಏನು 1/4/2025ರಿಂದ 2028ವರೆಗೆ 29ರಿಂದ ಮತ್ತೊಂದು ವರ್ಷ ಮುಂದೂಡಿದ್ದಾರೆ. ಇದು 15 ತಿಂಗಳು ಪ್ಲಸ್ ಅದು 12 ತಿಂಗಳು 27 ತಿಂಗಳು ನಮ್ಮದು ವೇತನ ಯಾವುದೇ ವಾರ್ಷಿಕ ವೇತನ ಬಡ್ತಿಲ್ಲದೆ ನಾವು ದುಡಿಬೇಕಾಗುತ್ತೆ. ಸಾಮಾನ್ಯವಾಗಿ ನಿಮಗಿರ್ತಕ್ಕಂಥ ಈ ಮೂಲ ವೇತನಕ್ಕೆ ನಿಮ್ಗೆ 3 ಇನ್ಕ್ರಿಮೆಂಟ್ ಹೋದಂಗೆ 600 ರೂಪಾಯಿ ಯಾರಿಗೆ ಇನ್ಕ್ರಿಮೆಂಟ್ ಇದ್ದರೆ 3 ಇನ್ಕ್ರಿಮೆಂಟ್ ತೆಗೆದು ನಾವು ಕೆಲಸ ಮಾಡಬೇಕು. ಯಸ್ಮಾತ್ ಜಾರಿಯಲ್ಲಿದೆ, ನಾವೆಲ್ಲ ಕೆಲಸ ಮಾಡಬೇಕು, ನೀವೆಲ್ಲ ಹೋಗ್ಬಿಡ್ರಿ ಅಂತೇಳಿ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಚಾರ್ಜ್ಮನ್ ಇರ್ಬೋದು, ಟ್ರಾಫಿಕ್ ಇನ್ಸ್ಪೆಕ್ಟರ್ ಇರ್ಬೋದು, ಅಥವಾ ADM ಸ್ಟಾಫ್ ಇರ್ಬೋದು, ಅಥವಾ ಅಡ್ಮಿನಿಸ್ಟ್ರೇಷನ್ ಆಫೀಸರ್ಸ್ ಇರ್ಬೋದು, ಅವರವರ ಹೊಣೆಗಾರಿಕೆಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ನಮ್ಮ ಮೇಲೆ ಇರ್ತಾರೆ. ಇತಿಹಾಸದಿಂದನೂ ಕೂಡ ನಮಗೊಂದು ಪ್ರಶ್ನೆ ಇದೆ. ಭಾಳ ವಾಟ್ಸಪ್ಪಲ್ಲಿ ಭಾಳ ಜನ ಹೇಳ್ತಾರೆ, ಮತ್ತು ನಿಮ್ಮ ಮನಸ್ಸಲ್ಲೂ ಹಲವಾರು ಘಟಕಗಳ ಕಾರ್ಮಿಕರ ಮನಸ್ಸಲ್ಲೂ ಕೂಡ ಇದಿದೆ. ಏನಂತ ಹೇಳಿದ್ರೆ ಅಧಿಕಾರಿ ವರ್ಗ ಯಾಕೆ ಬರಲ್ಲ, ಆಡಳಿತ ವರ್ಗದವ್ರು ಯಾಕೆ ಸ್ಟ್ರೈಕಿಗೆ ಬರಲ್ಲ, ಅವ್ರೇನು ಪೇಮೆಂಟ್ ಹೆಚ್ಚಳ ತಗೊಳ್ಳಲ್ವಾ? ಸ್ನೇಹಿತರೆ, ಇತಿಹಾಸ ತುತ್ತಕ್ಕೂ ಕೂಡ ಯಾವುದೇ ಕೈಗಾರಿಕೆಗಳಲ್ಲಿ ಎಲ್ಲ ಕೈಗಾರಿಕೆಗಳ ಖಾಸಗಿ ಇರ್ಬೋದು, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಂತ KSRTC, HL, BHL ಯಾವುದೇ ಸಂಸ್ಥೆಗಳಲ್ಲಿ ಯಾವುದೇ ಇದರಲ್ಲೂ ಕೂಡ ಅಧಿಕಾರಿಗಳು ಹೋರಾಟಕ್ಕೆ ಬರೋದಿಲ್ಲ. ಭಾಳ ಜನರಿಗೆ ನಮಗೆಲ್ಲ ಉದಾಹರಣೆ ಹೇಳಿದ್ರೆ KBL ಬಂದ್ಬಿಡ್ತಾರೆ ಅಂತ. KBL ಕೂಡ ಬರಲ್ಲ. 4-6 ಕಂಪ್ನಿಗಳಲ್ಲಿ ಸುಮಾರು 10 ಲಕ್ಷ ಜನ ನೌಕರರಿದ್ದಾರೆ. ಇಡೀ ರಾಜ್ಯದಲ್ಲಿ ಅವರಿಗೆ ಅವರ ಒಂದು ಕಾಯಂ ನೌಕರರ ಸಂಖ್ಯೆ ಕೇವಲ 60ರಿಂದ 70 ಸಾವಿರ. ಹೆಚ್ಚಿನ ಸಂಖ್ಯೆಯಲ್ಲಿ ಲೈನ್ಮೆನ್ಗಳಿದ್ದಾರೆ. ಪ್ರತಿಯೊಂದು ಕೆಲಸನ ಹೊರಗುತ್ತಿಗೆ ಕೊಡ್ತಾರೆ. ಇಲ್ಲಿ ನಾವೆಲ್ಲ ಸಾಕಷ್ಟು 2012 ಮತ್ತು 16 ಸ್ಟ್ರೈಕಲ್ಲಿ ಜಂಟಿ ಕ್ರಿಯಾ ಸಮಿತಿಯ ಹೋರಾಟದಿಂದ ಒಬ್ಬ ವ್ಯಕ್ತಿ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥರಾಗಲಿ ಅಥವಾ ಇನ್ನು ಹೊರಗಡೆ ಇರ್ತಕ್ಕಂಥರಾಗಲಿ ಬೇರೆ ಡಿಪೋದಲ್ಲಾಗಲಿ ಡಿವಿಷನ್ ಆಗಲಿ ಒಬ್ಬರು ಡಿಸ್ಮಿಸ್ ಆಗಿದ್ರೆ ಹೇಳ್ರಿ ನೋಡೋಣ. ಇದು ಜಂಟಿ ಕ್ರಿಯಾ ಸಮಿತಿಯ ಶಕ್ತಿ. ಯಾಕೆಂತ ಹೇಳಿದ್ರೆ ಕಾನೂನುಬದ್ಧವಾಗಿ ನಾವು ಕೇಳ್ತಾ ಇದ್ದೀವಿ. ಇದು ನೀವೇ ಯೋಚನೆ ಮಾಡಿ. ಏನು ಪ್ರತಿ 4 ವರ್ಷಕ್ಕೊಂದ್ಸರಿ ಮಾಡ್ತಕ್ಕಂಥ ಅಗ್ರಿಮೆಂಟ್ ಭಾಳ ನಷ್ಟ ಅಂತಂದರೆ ನಾನು ಒಪ್ತೀನಿ. ಮತ್ತು ಸರಿಸಮಾನ ವೇತನ ಕೇಳ್ತಾರೆ, ಯಾವಾಗ ಕೊಡೋದು? ಸರ್ಕಾರಿ ನೌಕರು ಮಾಡಿರಿ, ಯಾವಾಗ ಮಾಡೋದು? ತೆಲಂಗಾಣದಲ್ಲಿ ಮಾಡಿದ್ರು, ಆಯ್ತು ನಮ್ಮಲ್ಲಿ ಮಾಡಲಿ, ಯಾವಾಗ ಮಾಡೋದು? 15 ದಿನಗಳ ಕಾಲ ಮುಷ್ಕರ ಮಾಡಿರ್ತಕ್ಕಂಥ ನಾಯಕ ತನ್ನ 30,000 ಜನ ಕಾರ್ಯಕರ್ತರಿಗೆ ಚಾರ್ಜ್ ಶೀಟ್ ಆದ ಸಂದರ್ಭದಲ್ಲಿ ಅವ್ರನ್ನೆಲ್ಲ ನಡುನೀರಲ್ಲಿ ಕೈಬಿಟ್ಟು ಡ್ಯೂಟಿ ಮಾಡೋಕೆ ಹಚ್ಚಿದ್ರು. ಇದೇ ಜಂಟಿ ಕ್ರಿಯಾ ಸಮಿತಿ ಹೋರಾಟ ಆಗಿರ್ತಕ್ಕಂಥ 2 ಸಂದರ್ಭಗಳಲ್ಲಿ ಕೂಡ ಯಾವುದೇ ಒಬ್ಬ ಸಿಂಗಲ್ ಪರ್ಸನ್ನು ಚಾರ್ಜ್ ಶೀಟ್ ತಗೊಂಡಿರಲಿಲ್ಲ. ನಾವು ವೇತನ ಹೆಚ್ಚಳಕ್ಕೆ ಎಷ್ಟು ಹೋರಾಟ ಮಾಡ್ತೀವಿ, ನಾಯಕರು ಎಷ್ಟು ಅನುಭವಿಸ್ತೀವಿ, ಆದರೆ ನಮ್ಮನ್ನು ನಂಬಿರ್ತಕ್ಕಂಥ ಯಾವುದೇ ಕಾರ್ಯಕರ್ತರಿಗೆ ನಾವು ಇವತ್ತಿಗೂ ಬಲಿ ಕೊಟ್ಟಿರ್ತಕ್ಕಂಥ ಒಂದು ಉದಾಹರಣೆನ ನೀವು ತೋರಿಸಿ. ಹೇಳ್ತಾರೆ ಅವರಾಗಿದ್ರು ಇವರಾಗಿದ್ರು ಅಂತ. ಆದರೆ ಈ ಮುಷ್ಕರ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಯಾರಿಗೆ 23 ಅಡಿಯಲ್ಲಿ ಚಾರ್ಜ್ ಶೀಟ್ ಇತ್ತು, ಎನ್ಕ್ವೈರಿ ಮುಗಿದಿರುತ್ತೆ, ಅವ್ರನ್ನ ಡಿಸ್ಮಿಸ್ ಮಾಡಿರ್ಬೋದು. ಆದರೆ 2016ರಲ್ಲಿ ಸರಿಸುಮಾರು 2700ರಿಂದ 2800 ಜನ ಒಂದೊಂದು ಕಾರ್ಪೊರೇಷನಲ್ಲಿ ತರಬೇತಿ ಸಿಬ್ಬಂದಿಗಳಿದ್ರು. ಅವ್ರನ್ನ ಡಿಸ್ಮಿಸ್ ಮಾಡಿದ್ರು. ಬೆಳಗ್ಗೆ ನಿಮಗೆಲ್ಲ ನೆನಪಿರ್ಬೋದು, ಭಾಳ ಜನ ಹಳಬರಿ ನೆನಪಿರ್ಬೋದು. ಬೆಳಗ್ಗೆ ಮಾಡಿದಾಗ ಸಾಯಂಕಾಲಕ್ಕೆ ರೀಇನ್ಸ್ಟೇಟ್ ಮಾಡಿದ್ರು. ಮೊದಲು ನಾವು ಜಂಟಿ ಕ್ರಿಯಾ ಸಮಿತಿಯಿಂದ ಕಾರ್ಯಕರ್ತರನ್ನ ರಕ್ಷಣೆ ಮಾಡಿ ಹೋರಾಟಕ್ಕೆ ಇಳಿತೀವಿ. ಭಾಳ ಜನ ವಾಟ್ಸಪ್ಪಲ್ಲಿ ಒಳ ಒಪ್ಪಂದ ಆಗಿದೆ, ಅದಾಗಿದೆ, ಇದಾಗಿದೆ ಅಂತ. ಏನಾಗಿದೆ? ನಾವು ಕೂಡ ನಿಮ್ಮಂಗೆ ಡ್ಯೂಟಿ ಮಾಡ್ತಾ ಇದ್ದೀವಿ, ನಮ್ಮನ್ನು ಭಾಳ ಜನ ನೋಡಿದ್ದೀರಿ, ನಾವು ಕೂಡ ನಿಮ್ಮಂಗೆ ಡ್ಯೂಟಿ ಮಾಡಿ ಏನೋ ಒಂದು ಇದಾಗಲಿ ಅಂತ. ಅಂದರೆ ಈ ಗುಲಾಮಗಿರಿಯ ವ್ಯವಸ್ಥೆಯ ವಿರುದ್ಧ ಹೋರಾಟಕ್ಕೆ ನಿಂತ್ಕೊಳ್ಳೋದೇ ಒಂದು ಅಪರೂಪ. ಇಲ್ಲಿ ಎಲ್ಲರಿಗಾಗಿದ್ದು ನಮಗಾಗುತ್ತೆ, ಎಲ್ಲರಿಗಾಗಬೇಡ, ಎಲ್ಲರಿಗೂ ನಾವು ಒಳ್ಳೇದು ಮಾಡೋಣ ಅಂತಕ್ಕಂಥ ಭಾವನೆ ಬರಲಿ. ನೀವೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಕೈ ಜೋಡಿಸ್ಬೇಕು. ಯಾರಿಗೂ ಕೂಡ ಎಸ್ಮಕ್ಕಾಗಲಿ ಕಾರ್ಮಿಕ ಕಾನೂನುಗಳಲ್ಲಿ ಎದುರ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದ್ರೆ ಡಿಸೆಂಬರ್ 5, 2025ರಂದ ಆಗಸ್ಟ್ 5, 2025ರಂದು ಮುಷ್ಕರ ಕರೆ ಕೊಟ್ಟಾಗ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕ್ತಾರೆ. ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, KSRTC ಮುಷ್ಕರ ಮಾಡಬಾರ್ದು, ಎಸ್ಮಾ ಕಾಯ್ದೆ ಜಾರಿಯಲ್ಲಿದೆ ಅಂತಕ್ಕಂಥದ್ದನ್ನು ಹಾಕ್ತಾರೆ. ಮಾನ್ಯ ನ್ಯಾಯಾಂಗ ವ್ಯವಸ್ಥೆಗೆ ಮತ್ತು ಈ ದೇಶದ ಕಾನೂನಿಗೆ ನಾವು ಕೂಡ ಗೌರವ ಕೊಡ್ತೀವಿ. ನಮಗೂ ಕೂಡ ಲಾಸ್ಟಿಗೆ ಅರ್ಜಿ ಇತ್ಯರ್ಥ ಮಾಡುವಾಗ ಒಂದು ಮಾತನ್ನು ಹೇಳುತ್ತೆ ನ್ಯಾಯಾಲಯ, ಮುಷ್ಕರ ಮಾಡೋದು ಶಾಸನಬದ್ಧ ಹಕ್ಕು ಇವರಿಗೆ,
ಬೇರೆಯವರಿಗೆಲ್ಲ. ಇವ್ರಿಗೆ ಶಾಸನಬದ್ಧ ಹಕ್ಕಿದೆ, ಇವ್ರ ಬೇಡಿಕೆಗಳನ್ನ ಸಹಾನುಭೂತಿಯಿಂದ ಪರಿಶೀಲನೆ ಮಾಡಿ ಮಾತುಕತೆ ಮಾಡಿರಿ ಅಂತ ಹೇಳಿದ್ರು. ಆ ಮಾತುಕತೆಗಳು 11 ಬಾರಿ ಇಲ್ಲಿವರೆಗಾಗಿದೆ. 11 ಬಾರಿ ಇಲ್ಲಿವರೆಗಾಗಿದೆ. 3% ಮೊದಲು, ಆಮೇಲೆ ನೆಕ್ಸ್ಟ್ ಮೀಟಿಂಗಲ್ಲಿ 5%, ಆಮೇಲೆ 7 ಕೊಡೋದೇ ಇಲ್ಲ ಅಂತ, ಆಮೇಲೆ 38 ತಿಂಗಳ ಅರಿಯರ್ಸನ್ನು 1 ರೂಪಾಯಿ ಕೊಡೋನಾಗಿ ನೀವು ಅರಿಯರಲ್ಲ. ಕಾರಣ ಇಷ್ಟೇ, ತಮ್ಮ ರಾಜಕೀಯ ಹಿತಾಸಕ್ತಿಗಳಿಗೋಸ್ಕರ ಇನ್ನೊಂದು ಪಕ್ಷದ ಮೇಲೆ ಹೊಣೆಗಾರಿಕೆಯನ್ನು ಹಾಕ್ತಕ್ಕಂಥ ಸಾರಿಗೆ ಸಚಿವರು ಶಾಸನಬದ್ಧವಾಗಿರ್ತಕ್ಕಂಥ ಹಕ್ಕು ಮತ್ತು ಕಾನೂನಾತ್ಮಕವಾಗಿರ್ತಕ್ಕಂಥ ನಮಗೆ ಬರಬೇಕಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ನಾವು ಏನು ಆರ್ಥಿಕ ಸೌಲಭ್ಯವನ್ನು ಕೇಳ್ತಾ ಇದ್ದೀವಿ. ನಮ್ಮ ಹಣೆ ಬರಂಗಾಗಿತ್ತು ಅಂತ ಹೇಳಿದ್ರೆ ಕೇವಲ ನಾವು ವೇತನ ಹೆಚ್ಚಳ ಮಾಡೋದ್ರ ಸಲುವಾಗಿ ಎಲ್ಲ ಯೂನಿಯನ್ಗಳು ಹೋಗಿ ಇವತ್ತು ಮೆಕ್ಯಾನಿಕ್ಗಳಿಗೆ 9 ಗಂಟೆ ಕೆಲಸದ ವೇಳೆ ಮಾಡಿದ್ದಾರೆ. ಒಂದು ಸಣ್ಣ ಚಾರ್ಜ್ ಶೀಟ್ ಮಾಡಿದ್ದಾರೆ. ಅಧಿಕಾರಿಗಳಿಗೆ ಸಾಕಷ್ಟು ಪವರ್ ಕೊಟ್ಟು ಹೆಂಗಾದ್ರೂ ಮಾಡಿ ಗುಲಾಮರಂಗಿ ಅವ್ರನ್ನ ದುಡಿಸ್ಕೊಳ್ರಿ ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಬೇಕಾದರೆ ನೀವು ಯಾವುದೋ ದಕ್ಷಿಣ ಆಫ್ರಿಕಾದಲ್ಲಿ ಇರ್ತಕ್ಕಂಥ ಗುಲಾಮರಂಗ ಕೆಲಸ ಮಾಡ್ತಕ್ಕಂಥ ದಿನಗಳು ದೂರ ಇಲ್ಲ. ಇದೆಲ್ಲ ನಾವೆಲ್ಲ ಎಚ್ಚೆತ್ಕೋಬೇಕಾಗಿದೆ. ಯಾಕೆಂದರೆ ನಾವು ಕೂಡ ಯಾರು ನಮ್ಮ ಮೇಲೆ ಕೊಡೋದಿಲ್ಲ ಅಂತ ಹೇಳ್ತಾರೆ ಆ ರಾಜ್ಯ ಸರ್ಕಾರ ಕೂಡ ಭಾರತ ದೇಶದ ನಾಗರಿಕರೇ, ಮತ್ತು ಯಾವ ಅಧಿಕಾರಿಗಳಿದ್ದಾರೆ ಅವರು ಕೂಡ ನಾವು ನಾಗರಿಕರೇ, ಮತ್ತು ನಾವು ಕೂಡ ಈ ದೇಶದ ನಾಗರಿಕರೇ. ನಮ್ಮ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಆದ್ದರಿಂದ ದಯವಿಟ್ಟು ಅವತ್ತಿನ ದಿನದಲ್ಲಿ ಅವರು ಹೋದರೆ ನೋಡಲ್ಲ, ಇವರು ಹೋದರೆ ನೋಡಲ್ಲ ಅಂತಕ್ಕಂಥ ನೆಪ ಹೇಳಿ ಕೈ ಬಿಡೋದು ಸರಿಯಲ್ಲ. ಯಾಕಂತ ಹೇಳಿದ್ರೆ ಎದುರಿಸ್ಬಿಡ್ತಾರೆ ಅಂದರೆ ಎದುರಿಸೋದು ಪ್ಲಸ್ ನಮ್ಮ ವೇತನ ಎರಡನ್ನೂ ಒಂದು ತಕ್ಕಡಿಗಿಟ್ಕೊಂಡು ತೂಗಿದ್ರೆ ನಿಮಗೆ ಆತ್ಮಾವಲೋಕನ ಆಗುತ್ತೆ. ಖಂಡಿತವಾಗ್ಲೂ ಕೂಡ ಈ ಸರಿ ನಾವು ಮುಷ್ಕರವನ್ನು ಯಶಸ್ವಿ ಮಾಡ್ಬೇಕಂತ ಕೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆ ವಹಿಸಿ ನಾನು ಮಾತು ಮುಗಿಸ್ತೀನಿ. ಇನ್ಕ್ವಿಲಾಬ್ ಕಾರ್ಮಿಕರ ನ್ಯಾಯಯುತ ಬೇಡಿಕೆಗಳು ಈಡೇರಲಿ. ಕಾರ್ಮಿಕರ ನ್ಯಾಯಯುತ ಬೇಡಿಕೆಗಳು ಇನ್ಕ್ವಿಲಾಬ್ ಜಿಂದಾಬಾದ್. ಕ್ರಿಯಾ ಸಮಿತಿಗೆ ಜಂಟಿ ಕ್ರಿಯಾ ಸಮಿತಿಗೆ ಜಯವಾಗಲಿ. ಕಾರ್ಮಿಕರೆಲ್ಲ ಒಂದಾದ್ರೆ ಕಳ್ಕೊಂಡದ್ದೇನಿಲ್ಲ, ಎಲ್ಲ ಪಡ್ಕೊಂಡದೆ ಒಂದಾಗಿ.